ಸಿಎಂ ಪಟ್ಟದ ಫೈಟ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಯು ಟರ್ನ್ ಹೊಡೆದ್ರ ವೀರಪ್ಪ ಮೊಯ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಈಗ. ನಾನು ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳಿಯೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಈಗಾಗಲೇ ಆಗಬೇಕಂತ ಹೇಳಿಲ್ಲ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಈಗ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯದಂತೆ ಸಿಎಂ ಆಯ್ಕೆಯಾಗಿದೆ. ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿ ಡಿಕೆಶಿಯನ್ನ ಸಿಎಂ ಮಾಡಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಅನ್ನುವಂತಹ ಯು ಟರ್ನ್ ಹೊಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಹೇಳಿಕೆ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ವೀರಪ್ಪ ಮೊಯ್ಲಿ ಅವರು ಇರುವಂತದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ, ಅಂದ್ರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿತ್ತು. ನೀವೇನ್ ಹೇಳಿಕೆ ಕೊಟ್ರೆ ಅಥವಾ ಏನ್ ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ, ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದ್ರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು ಪಿಸಿಸಿ ಅಧ್ಯಕ್ಷರಾಗಿ ಬಂದಿದ್ರು. ಪಿಸಿಸಿ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನಿಸ್ತು ಏನು ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಪರ. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನ, ಅದು ಕೂಡ ಪಿಸಿಸಿ ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತೆ ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನ ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಕೂಡ ಇದೆ. ಆದ್ರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ಆರಂಭ ಆಗಿರುವಂತದ್ದು ಏನ್ ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಆದರೆ ಸ್ಪಷ್ಟ ಅಂತ ಹೇಳಿದ್ರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದ್ಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ತರ ಹೇಳಿಲ್ಲ. ಸಿಎಂ ಪಟ್ಟದ ಫೈಟ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಯು ಟರ್ನ್ ಹೊಡೆದ್ರ ವೀರಪ್ಪ ಮೊಯ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಈಗ. ನಾನು ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳಿಯೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಈಗಾಗಲೇ ಆಗಬೇಕಂತ ಹೇಳಿಲ್ಲ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಈಗ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯದಂತೆ ಸಿಎಂ ಆಯ್ಕೆಯಾಗಿದೆ. ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿ ಡಿಕೆಶಿಯನ್ನ ಸಿಎಂ ಮಾಡಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಅನ್ನುವಂತಹ ಯು ಟರ್ನ್ ಹೊಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಹೇಳಿಕೆ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ವೀರಪ್ಪ ಮೊಯ್ಲಿ ಅವರು ಇರುವಂತದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ, ಅಂದ್ರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿತ್ತು. ನೀವೇನ್ ಹೇಳಿಕೆ ಕೊಟ್ರೆ ಅಥವಾ ಏನ್ ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ, ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದ್ರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು ಪಿಸಿಸಿ ಅಧ್ಯಕ್ಷರಾಗಿ ಬಂದಿದ್ರು. ಪಿಸಿಸಿ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನಿಸ್ತು ಏನು ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಪರ. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನ, ಅದು ಕೂಡ ಪಿಸಿಸಿ ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತೆ ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನ ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಕೂಡ ಇದೆ. ಆದ್ರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ಆರಂಭ ಆಗಿರುವಂತದ್ದು ಏನ್ ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಆದರೆ ಸ್ಪಷ್ಟ ಅಂತ ಹೇಳಿದ್ರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದ್ಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ತರ ಹೇಳಿಲ್ಲ.
ಸಿಎಂ ಪಟ್ಟದ ಫೈಟ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಯು ಟರ್ನ್ ಹೊಡೆದ್ರ ವೀರಪ್ಪ ಮೊಯ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಈಗ. ನಾನು ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳಿಯೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಈಗಾಗಲೇ ಆಗಬೇಕಂತ ಹೇಳಿಲ್ಲ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಈಗ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯದಂತೆ ಸಿಎಂ ಆಯ್ಕೆಯಾಗಿದೆ. ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿ ಡಿಕೆಶಿಯನ್ನ ಸಿಎಂ ಮಾಡಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಅನ್ನುವಂತಹ ಯು ಟರ್ನ್ ಹೊಡೆದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಹೇಳಿಕೆ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ವೀರಪ್ಪ ಮೊಯ್ಲಿ ಅವರು ಇರುವಂತದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಆಗ್ಬೇಕು ಅಂತ, ಅಂದ್ರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿರೋದು. ನೀವೇನ್ ಹೇಳಿಕೆ ಕೊಟ್ರೆ ಅಥವಾ ಏನ್ ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದ್ರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು ಪಿಸಿಸಿ ಅಧ್ಯಕ್ಷರಾಗಿ ಬಂದಿದ್ರು. ವಿಶೇಷ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನಿಸ್ತು ಏನು ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಪರ. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನ, ಅದು ಕೂಡ ಪಿಸಿಸಿ ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತೆ ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನ ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಕೂಡ ಇದೆ. ಆದ್ರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ಆರಂಭ ಆಗಿರುವಂತದ್ದು ಏನ್ ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಆದ್ರೆ ಸ್ಪಷ್ಟ ಅಂತ ಹೇಳಿದ್ರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದ್ಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ತರ ಹೇಳಿಲ್ಲ. ಸರಿ ಬಂದ್ರು ಅಲ್ವಾ, ಯಶ್ ಅವರೇ ಬಂದ್ರು ಅನ್ಕೊಳ್ಳಿ, ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ. ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. ಸಿಎಂ ಅವರು ಬರೋ ತನಕ ಆಕ್ಚುಲಿ ಯಾರನ್ನು ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬಹುದು ಕೂಡ. ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ಜನರಿಗೆ ರಾಗಿ ಮುದ್ದೆ, ಅವರೆಕಾಳು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾದಿಯನ್ನ ಬಿವೈ ವಿಜಯೇಂದ್ರ ತುಳಿದಿರುವುದು ಹುಬ್ಬೇರುವಂತೆ ಮಾಡಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.